ಗಾಯ್ಸ್ ಎಲ್ಲರೂ ನಮಸ್ಕಾರಗಳು. ಮತ್ತೊಮ್ಮೆ ಕೆಲವೊಂದು ಇನ್ಸೈಟ್ಸ್ ಮ್ಯಾಚ್ ರಿವ್ಯೂಗೆ ಸ್ವಾಗತ. ಇಂಡಿಯಾ ಕಂಪ್ಲೀಟ್ ಆಗಿ ಡಾಮಿನೇಷನ್ ಮಾಡಿರೋದು, ಅದು ವೈಟ್ ವಾಶ್ ಮಾಡಿರೋದು ಅಫ್ಘಾನಿಸ್ತಾನ 3-0 ಇಂದ ಸರಣಿನ ವಿನ್ ಆಗಿರೋದು. ಎಲ್ಲರಿಗೂ ಗೊತ್ತಿತ್ತು ಟೀಮ್ ಇಂಡಿಯಾ 3-3 ವಿನ್ ಆಗ್ತಾರೆ ಅಂತ. ಅಫ್ಘಾನಿಸ್ತಾನ ಒಂದು ಮ್ಯಾಚ್ ವಿನ್ ಆಗಲ್ಲ ಅಂತ ಗೊತ್ತಿತ್ತು. ಬಟ್ ಈ ಅಫ್ಘಾನಿಸ್ತಾನ ಡಿಸಪಾಯಿಂಟ್ಮೆಂಟ್ ಮಾಡಿರೋದು ಏನಂದ್ರೆ, ಒಂದು ಮ್ಯಾಚ್ ಅಲ್ಲೂ ಸಹ ಫೈಟ್ ಕೊಟ್ಟಿಲ್ಲ. ಒಂಥರ ನೋಡಿ ಟಕ್ಕರ್ ಅನ್ನೋದೇ ಕೊಟ್ಟಿಲ್ಲ ಟೀಮ್ ಇಂಡಿಯಾಗೆ. ಎಲ್ಲಾ ಮ್ಯಾಚಸ್ ಒನ್ ಸೈಡೆಡ್ ಮ್ಯಾಚ್ ಆಗಿರೋದು, ನೋಡಕ್ಕೆ ಇಂಟ್ರೆಸ್ಟ್ ಇದ್ದಿಲ್ಲ. ಈ ಸೀರೀಸ್ ಅಷ್ಟೇ, ಎಲ್ಲಾ ಮ್ಯಾಚ್ ಅಲ್ಲೂ ಇಂಡಿಯಾದ ಡಾಮಿನೇಷನ್ ಜಾಸ್ತಿ ಇತ್ತು. ಬಟ್ ಅಫ್ಘಾನಿಸ್ತಾನ ಅಂತ ಬಂದಾಗ ಅವ್ರದ್ದು ಏನು ಡಾಮಿನೇಷನ್ ಅನ್ನೋದು ಇದ್ದಿಲ್ಲ, ಒಂಚೂರು ಫೈಟ್ ಅನ್ನೋದು ಇದ್ದಿಲ್ಲ. ಒಂಥರ ನೋಡಿ ಒನ್ ಸೈಡೆಡ್ ಮ್ಯಾಚಸ್ ಆಗಿದ್ದು, ಎಲ್ಲ ಒಂಥರ ಬೇಜಾರಾಗ್ಬಿಡುತ್ತೆ ಈ ಸೀರೀಸ್ ನ ನೋಡಕ್ಕೆ. ಅವ್ರಿಗೆ ಒಂಥರ ಆಗಿರುತ್ತೆ, ಯಾಕಂದ್ರೆ ಒಂದು ಮ್ಯಾಚ್ ಸಹ ಫೈಟ್ ಕೊಡ್ದಿರ ಸೋತಿರೋದು ಮ್ಯಾಚಸ್. ಎಲ್ಲೂ ಅಷ್ಟೇ, ಯಾವ್ದೇ ಟೈಮ್ ಅಲ್ಲೂ ಅಷ್ಟೇ, ಯಾವ್ದೇ ಮ್ಯಾಚ್ ಅಲ್ಲೂ ಅಷ್ಟೇ ನಾವು ಗೇಮ್ ಅಲ್ಲಿ ಇದೀವಿ ಅನ್ನೋ ಸಿಚುವೇಶನ್ ಬಂದಿಲ್ಲ ಅಫ್ಘಾನಿಸ್ತಾನ್ಗೆ. ಆದ್ರಿಂದ ಅವರೇ ಬೇಜಾರ್ ಪಡ್ತಾ ಇರ್ತಾರೆ, ಯಾಕೆ ಇಷ್ಟಿನ ಇವಾಗ ಸೋತ್ರಿ ಟೀಮ್ ಇಂಡಿಯಾ ವಿರುದ್ಧ ಅಂತ ಅವ್ರಿಗೆ ಒಂಥರ ಬೇಜಾರಾಗ್ತಾ ಇರುತ್ತೆ. ಬಟ್ ಟೀಮ್ ಇಂಡಿಯಾ ನಾವ್ ಅಷ್ಟು ಸುಲಭವಾಗಿ ಬಿಟ್ಕೊಳಲ್ಲ ಮ್ಯಾಚ್ ನ ಅಂತೇಳಿ ಎಲ್ಲಾ ಮ್ಯಾಚಸ್ ಒನ್ ಸೈಡೆಡ್ ಮಾಡಿ ಬಿಸಾಕ್ತು. ಅಲ್ಲ ಮಗ, ಹೋಗ್ಲಿ ಸ್ಟಾರ್ಟಿಂಗ್ 2 ಮ್ಯಾಚ್ ಒನ್ ಸೈಡೆಡ್ ಆಯ್ತು, ಅದಾದ್ಮೇಲೆ 3ನೇ ಮ್ಯಾಚ್ ಆದ್ರೂ ಏನಾದ್ರು ಫೈಟ್ ಕೊಡ್ತಾರೆ ಅನ್ಕೊಂಡ್ರೆ ಇದ್ರಲ್ಲೂ ಕೊಡಕ್ಕಾಗಿಲ್ಲ. ಇವ್ರು ಟಾರ್ಗೆಟ್ ಕೊಡೋದೇ 218 ಹೋಗಿ ಇಂಡಿಯಾಗೆ ಒಂದು ಟಾರ್ಗೆಟ್. ಈಸಿಯಾಗಿ 300 ಇದ್ರು ಚೇಸ್ ಮಾಡಿ ಬಿಸಾಕ್ಬಿಡ್ತಾರೆ ಅಂತದ್ರಲ್ಲಿ. ನೋಡಿ ಬ್ಯಾಟಿಂಗ್ ಆಡಕ್ ಒಳ್ಳೆ ಪಿಚ್ ಆಯ್ತು, ಹೌದು ನಾನು ಬ್ಲಾಕ್ ಸೈಲ್ ಕೊಡ್ತಾರೆ ಅಂತ ಹೇಳಿದ್ದೆ. ಬಟ್ ರೆಡ್ ಸೈಲ್ ವಿಕೆಟ್ ನ ಕೊಟ್ಟಿದ್ದು ಒಂಥರ ಈವನ್ ಬೌನ್ಸ್ ಇತ್ತು, ಸಾಕಾಗಿತ್ತು, ಆಡ್ಬೋದಾಯ್ತು, ಚೆನ್ನಾಗಿ ಬ್ಯಾಟರ್ಸ್ ಹೆಲ್ಪ್ ಆಗ್ತಾ ಇತ್ತು. ಬಟ್ ಇಲ್ಲಿ ನೋಡಿ ಸ್ಟ್ರಗಲ್ ಪಟ್ಟಿರೋದು, ಬ್ಯಾಟಿಂಗ್ ಪಿಚ್ ಅಂತ ಬಂದಾಗ ಸ್ಟ್ರಗಲ್ ಪಟ್ಟಿರೋದು. ಹೌದು, ಪ್ರಸಿದ್ಧ ಕೃಷ್ಣ ಬೌಲಿಂಗ್ ಮೆಚ್ಕೊಳ್ಳೇಬೇಕು, ಆ ತರ ಸ್ಪೆಲ್ ನ ಹಾಕಿರೋದು. ಸ್ಟಾರ್ಟಿಂಗ್ ಅಲ್ಲಿ ವಿಕೆಟ್ ಮೇಲೆ ವಿಕೆಟ್, 4 ವಿಕೆಟ್ ನ ಸ್ಟಾರ್ಟಿಂಗ್ ಅಲ್ಲಿ ಪ್ರಸಿದ್ಧ ಕೃಷ್ಣ ತಗೊಂಡಿದ್ದು, ಒಳ್ಳೆ ಸ್ಪೆಲ್ ಹಾಕೋದು ಅಂತ ಹೇಳ್ಬೋದು. ಲಾಸ್ಟ್ ಅಲ್ಲಿ ಶಹೀದಿ 1 ವಿಕೆಟ್ ತಗೋತಾರೆ. ಟೋಟಲ್ 5 ವಿಕೆಟ್ಸ್ ನ ತಗೊಳ್ಳೋದು ಪ್ರಸಿದ್ಧ ಕೃಷ್ಣ. ಒಳ್ಳೆ ಸ್ಪೆಲ್ ಆಗ್ತಾರೆ ಅಂತ ಹೇಳ್ಬೋದು ಅವರು. ಅಫ್ಘಾನಿಸ್ತಾನ್ ಕಡೆ ಶಹೀದಿ ಕ್ಯಾಪ್ಟನ್ ಅವ್ರದ್ದು ಇನ್ನಿಂಗ್ಸ್ ಅಂತ ಮೆಚ್ಕೊಳ್ಳೇಬೇಕು. 100 ರನ್ಸ್ ನ ಏನೋ ಸ್ಕೋರ್ ಮಾಡೋದು ಸಕಾಲಾಗಿ ಆಡ್ತಾರೆ ಅವ್ರು. ನೋಡಿ ಬೇರೆಯವರೆಲ್ಲ ಸ್ಟ್ರಗಲ್ ಪಡ್ತಾ ಇರ್ತಾರೆ, ಸ್ಟಾರ್ಟಿಂಗ್ ಅಲ್ಲೇ ವಿಕೆಟ್ಸ್ ನ ಕಳ್ಕೊಂಡ್ಬಿಡ್ತಾರೆ. ಮತ್ತೆ 5ನೇ ವಿಕೆಟ್ ಬರುತ್ತಲ್ಲ ಪಾರ್ಟ್ನರ್ಶಿಪ್, ಒಮರ್ ಜಾಯಿ ಮತ್ತೆ ಶಹೀದಿ ಅವ್ರಿಬ್ಬರು ನಡುವೆ 100 ರನ್ಸ್ ಕೂಡ ಪಾರ್ಟ್ನರ್ಶಿಪ್ ಬರುತ್ತೆ. ಅದಾದ್ಮೇಲೆ ಒಮರ್ ಜಾಯಿ 50 ರನ್ಸ್ ಏನೋ ಸ್ಕೋರ್ ಮಾಡ್ತಾರೆ, 54 ಏನೋ. ಅದಾದ್ಮೇಲೆ ಔಟ್ ಆಗ್ಬಿಡ್ತಾರೆ. ಮತ್ತೆ ಇವರು ಶಹೀದಿ ಸೆಂಚುರಿನ ಕಂಪ್ಲೀಟ್ ಮಾಡ್ಕೊತಾರೆ. ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳ್ಬೋದು ಶಹೀದಿ. ಇನ್ ಯಾರ ಬ್ಯಾಟ್ ಇಂದ ರನ್ಸೇ ಬರಲ್ಲ ಅಫ್ಘಾನಿಸ್ತಾನ್ ಕಡೆ. ಏನಾದ್ರು ಬೇರೆಯವರೆಲ್ಲರೂ ಸ್ವಲ್ಪ ಕಾಂಟ್ರಿಬ್ಯೂಷನ್ ಏನಾದ್ರು ಮಾಡಿದ್ರೆ ಹತ್ರ ಒಂದು 270, 280, 300 ತನಕ ಹೋಗ್ಬೋದಾಯ್ತು. ಬಟ್ ಬೇರೆ ಯಾರ ಬ್ಯಾಟ್ ಇಂದನೂ ರನ್ಸೇ ಬಂದಿಲ್ಲ, ನಬಿಯಿಂದನೂ ಬಂದಿಲ್ಲ. ಇವರೇ ಮೇನ್, ಒಮರ್ ಜಾಯಿ ಮತ್ತೆ ಶಹೀದಿ, ಇವರಿಬ್ಬರಿಂದನೇ ರನ್ಸ್ ಬಂದಿರೋದು. ಆದ್ರಿಂದಲೇ ಇವರು ಸ್ಟ್ರಗಲ್ ಪಡ್ಕೊಂಡು 280 ಟಾರ್ಗೆಟ್ ಕೊಡೋದಷ್ಟೇ. ನಮ್ ಟೀಮ್ ಇಂಡಿಯಾಗೆ ಇದೊಂದು ಟಾರ್ಗೆಟ್ ಈಸಿಯಾಗಿ ಬಂದು ಚೇಸ್ ಮಾಡಿ ಬಿಸಾಕ್ಬಿಡ್ತಾರೆ. ಜೈಸ್ವಾಲ್ ನ ಮೆಚ್ಕೊಳ್ಳೇಬೇಕು. ಮತ್ತೆ ಏನೋ ಒಂದು ಚಾನ್ಸ್ ಕೊಟ್ಟಿದ್ರು, ಸೆಂಚುರಿನ ಸ್ಕೋರ್ ಮಾಡ್ಕೊಳ್ತಾರೆ. ರೋಹಿತ್ ಶರ್ಮಾ ಕಡೆಯಿಂದ ಒಂದು 50 ಬರುತ್ತೆ, ಸಕಲಾಗಿ ಆಡ್ತಾರೆ. ಇಬ್ಬರು ನಡುವೆ ಪಾರ್ಟ್ನರ್ಶಿಪ್ 170 ಏನೋ ಬರುತ್ತೆ. ಇನ್ನೆಷ್ಟು ಬೇಕಾಗಿತ್ತು ಮಗ, 50 ರನ್ಸ್ ಬೇಕಾಗಿತ್ತು. ಲಾಸ್ಟ್ ಅಲ್ಲಿ ಶ್ರೇಯಸ್ ಅಯ್ಯರ್ ಮತ್ತೆ ಯಶಸ್ವಿ ಜೈಸ್ವಾಲ್ ಬಂದು ಮ್ಯಾಚ್ ನ ಫಿನಿಶ್ ಮಾಡ್ಕೊಡ್ತಾರೆ. ಇವಾಗ ಟಾಸ್ ಬರೋಣ. ಟಾಸ್ ವಿನ್ ಆಗಿದ್ ಬಂದು ಅಫ್ಘಾನಿಸ್ತಾನ. ನಾನು ಅವ್ರು ಬೌಲಿಂಗ್ ತಗೋತಾರ ಅನ್ಕೊಂಡಿದ್ದೆ, ಬ್ಯಾಟಿಂಗ್ ತಗೋಬಿಟ್ರು. ನಾನು PV ಮಾಡ್ಬೇಕಾದಾಗ ಹೇಳಿದ್ದೆ, ಅಕಸ್ಮಾತ್ ಏನಾದ್ರು ಈ ಅಫ್ಘಾನಿಸ್ತಾನ ಏನಾದ್ರು ಟಾಸ್ ವಿನ್ನರ್ಸ್ ಅವರು ಬ್ಯಾಟಿಂಗ್ ಸಾಗೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ 2 ಮ್ಯಾಚ್ ಸೋತಿರೋದು, ಆದ್ರಿಂದ ಒಂದು ಮ್ಯಾಚ್ ಬ್ಯಾಟಿಂಗ್ ಆಡ್ಬಿಟ್ಟು ಏನಾದ್ರು ಡಿಫೆಂಡ್ ಮಾಡ್ಕೊಳ್ಳೋ ಅಂತ ನೋಡ್ತಾರೆ ಅಂತ ಹೇಳಿದ್ದೆ. ಬಟ್ ಅದೇ ತರ ಆಯ್ತು, ಅವರು ಬ್ಯಾಟಿಂಗ್ ತಗೊಂಡ್ರು. ಬಟ್ ಇಂಡಿಯಾದ ಬ್ಯಾಟಿಂಗ್ ಬರ್ಬೇಕಾಯ್ತು, ನೋಡಕ್ಕಾದ್ರೂ ಮಜಾ ಬರ್ತಾಯಿತ್ತು. ಬಟ್ ಏನ್ ಮಾಡಕ್ಕಾಗಲ್ಲ, ಟಾಸ್ ನಮ್ ಕೈಲಿ ಇಲ್ಲ ಅಲ್ವಾ. ಅದರಿಂದ ಅಫ್ಘಾನಿಸ್ತಾನ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡ್ರು. ಸ್ಟಾರ್ಟಿಂಗ್ ಅಲ್ಲಿ ನೋಡಿ ಯಾರ ಕಡೆಯಿಂದನೂ ಪರ್ಫಾರ್ಮೆನ್ಸ್ ಬಂದಿಲ್ಲ. ಬೇಗ ಎಷ್ಟು ವಿಕೆಟ್ಸ್ ಕಳ್ಕೊಂಡ್ರೆ 36ಗೆಲ್ಲ 4 ವಿಕೆಟ್ ನ ಕಳ್ಕೊಂಡಿದ್ದು ಅಫ್ಘಾನಿಸ್ತಾನ. ಇದರಲ್ಲಿ ಏನ್ ಗೊತ್ತಾ ಕಾಮಿಡಿ, ಪ್ರಸಿದ್ಧ ಕೃಷ್ಣ ಮತ್ತೆ ರೋಹಿತ್ ಶರ್ಮಾ. ಪ್ರಸಿದ್ಧ ಕೃಷ್ಣ ಬೌಲಿಂಗ್ ಮಾಡ್ತಾರೆ, ರೋಹಿತ್ ಶರ್ಮಾ ಫಸ್ಟ್ ಸ್ಲಿಪ್ ಅಲ್ಲಿ ಕ್ಯಾಚ್ ತಗೋತಾರೆ. ಕಂಟಿನ್ಯೂಸ್ ಆಗಿ 3 ಕ್ಯಾಚ್ ಅದೇ ತರ. ಈ ತರ ಸೀನ್ಸ್ ನಾವು ಕ್ರಿಕೆಟ್ ಅಲ್ಲಿ ನೋಡೋದು ರೇರು. ಆ ತರ ಸೀನ್ಸ್ ಆಗಿದ್ದು ನೆನೆ. ನನ್ಗೊಂಥರ ನಗು ಬರ್ತಾ ಇತ್ತು. ಏನ್ ಪ್ರತಿಯೊಂದು ನೋಡಿ, ಪ್ರಸಿದ್ಧ ಕೃಷ್ಣ ಬಾಲ್ ಮಾಡ್ತಾರೆ, ರೋಹಿತ್ ಶರ್ಮಾ ಫಸ್ಟ್ ಸ್ಲಿಪ್ ಅಲ್ಲಿ ಕ್ಯಾಚ್ ಆಗ್ತಾ ಇದೆ. 3 ವಿಕೆಟ್ ಕಂಟಿನ್ಯೂಸ್ ಆಗಿ ಅದೇ ತರ ಬಿದ್ದಿದ್ದು. ಒಂಥರ ರೋಹಿತ್ ಶರ್ಮಾ ನಗಾಡ್ತಾ ಇದ್ರು, ಶುಭ್ಮನ್ ಗಿಲ್ ಸಹ ನಗಾಡ್ತಾ ಇದ್ರು. ಇವೆಲ್ಲ ಒಂಥರ ರೇರ್ ಸೀನ್ಸ್ ನಡೆಯೋದು ಕ್ರಿಕೆಟ್ ಅಲ್ಲಿ. ಅದನ್ನ ಒಂಥರ ಎಂಜಾಯ್ ಮಾಡಿದ್ರು 3 ಕ್ಯಾಚಸ್ ಅಂತ ಹೇಳ್ಬೋದು ರೋಹಿತ್ ಶರ್ಮಾ. ನೋಡಿ 36ಗೆಲ್ಲ 4 ವಿಕೆಟ್ಸ್ ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಇನ್ನಾಗುತ್ತಾ? ಅದಾದ್ಮೇಲೆ 5ನೇ ವಿಕೆಟ್ಗೆ 105 ರನ್ಸ್ ಏನೋ ಪಾರ್ಟ್ನರ್ಶಿಪ್ ಬರುತ್ತೆ. ಅವರಿಬ್ರು ಚೆನ್ನಾಗಿ ಆಡ್ತಾರೆ, ಶಹೀದಿ ಮತ್ತೆ ಒಮರ್ ಜಾಯಿ. ಅವರಿಬ್ಬರ ನಡುವೆ ಪಾರ್ಟ್ನರ್ಶಿಪ್ ಬರುತ್ತಲ್ವಾ, ಇಲ್ಲಿಂದ ಸ್ವಲ್ಪ ಏನೋ ಸ್ಕೋರ್ ನ ಕಲೆ ಹಾಕ್ತಾರೆ. ಇವ್ರು ಏನಾದ್ರು ವಿಕೆಟ್ ಬೇಗ ಇವ್ರು ಬಿದ್ದೋಗ್ಬಿಟ್ಟಿದ್ರೆ ನನ್ಗೆ ಅನ್ಸಾಗಿ 100 ಒಳಗೆ ಆಲ್ ಔಟ್ ಆಗ್ಬಿಡ್ತಾ ಇದ್ರು. ಇವ್ರಿಬ್ರೇ ಮೇನ್ ಪಾರ್ಟ್ನರ್ಶಿಪ್ ಅಂತ ಹೇಳ್ಬೋದು. ಅಜ್ಮತುಲ್ಲಾ ಶಹೀದಿ ಬಂದು 102 ರನ್ಸ್ ಸ್ಕೋರ್ ಮಾಡ್ತಾರೆ, ಔಟ್ ಆಗ್ಬಿಡ್ತಾರೆ. ಮತ್ತೆ ಇನ್ಯಾರು ಒಮರ್ ಜಾಯಿ, ಅವ್ರ ಬ್ಯಾಟ್ ಇಂದ 50 ರನ್ಸ್ ಬರುತ್ತೆ. ಲಾಸ್ಟ್ ಅಲ್ಲಿ ನಬಿ ಕಡೆಯಿಂದ 21 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಇನ್ಯಾರ ಬ್ಯಾಟ್ ಇಂದ ರನ್ಸ್ ಬರಲ್ಲ ಮಗ. ಇವ್ರು ಮಾತ್ರ ಆಡ್ತಾ ಇದ್ದಾಗ ಸ್ಟ್ರಗಲ್ ಪಡ್ಕೊಂಡು ಯಾರು ಮಾಡ್ತಾರೆ, ಹಂಗು ಹಿಂಗಿ ತಿನ್ಕಾಡ್ಕೊಂಡು ಕಷ್ಟ ಪಟ್ಕೊಂಡು 218 ರನ್ಸ್ ನ ಸ್ಕೋರ್ ಮಾಡಿ ಆಲ್ ಔಟ್ ಆಗ್ಬಿಡ್ತಾರೆ. ಟೀಮ್ ಇಂಡಿಯಾಗೆ ಇದೆಲ್ಲ ಟಾರ್ಗೆಟ್. ಟೀಮ್ ಇಂಡಿಯಾ ಸೆಟ್ ಮಾಡೋ ಸ್ಟ್ಯಾಂಡರ್ಡ್ಸ್ ಅಂತೂ 300, 350 ಕೊಟ್ರು ಚೇಸ್ ಮಾಡೋ ಕೆಪಾಸಿಟಿ ಇದೆ. ಅಂತ ಟೀಮ್ ಹೋಗ್ಬಿಟ್ಟು 218 ಕೊಟ್ರೆ ಆಗುತ್ತಾ? ಇನ್ನೇನ್ ಮಾಡೋದು, ಕೊಟ್ಟಿರೋ ಟಾರ್ಗೆಟ್ ಚೇಸ್ ಮಾಡಕ್ ಬರ್ತಾರೆ ಯಶಸ್ವಿ ಜೈಸ್ವಾಲ್, ರೋಹಿತ್ ಶರ್ಮಾ. ಯಶಸ್ವಿ ಜೈಸ್ವಾಲ್ ಒಂದೆಂಡಲ್ಲಿ ಆಡ್ತಾನೆ ಇರ್ತಾರೆ, ಅವ್ರು ಅಗ್ರೆಸಿವ್ ಆಗಿ ಆಡ್ತಾ ಇರ್ತಾರೆ. ರೋಹಿತ್ ಶರ್ಮನು ಅಷ್ಟೇ, ಇಬ್ರು ಚೆನ್ನಾಗಿ ಆಡ್ತಾರೆ. ಇವ್ರಿಬ್ರು ನಡುವೆ ಪಾರ್ಟ್ನರ್ಶಿಪ್ 170 ರನ್ಸ್ ಬರುತ್ತೆ. ಇನ್ 170 ರನ್ಸ್ ಅಲ್ಲಿ ಬರ್ತಾ ಇದ್ದಂಗೆ ಗೊತ್ತಾಗೋಯ್ತು ಅವ್ರಿಗೆ, ಇನ್ ಆಗಲ್ಲ ಬಿಡು ಅಫ್ಘಾನಿಸ್ತಾನ ವಿನ್ ಆಗಂತ ಅವ್ರಿಗೆ ಗೊತ್ತಾಗ್ಬಿಡ್ತು.
ಬಟ್ ಆದ್ರೂ ವಿಕೆಟ್ಸ್ ತೆಗಿಬೇಕಲ್ಲ, ಎಫರ್ಟ್ ಹಾಕ್ಲೇಬೇಕಲ್ವ. ಅವಾಗ ಹಾಕಿದ್ರು. ರೋಹಿತ್ ಶರ್ಮಾನೇ ವಿಕೆಟ್ ತಗೋತಾರೆ, 79 ರನ್ಸ್ ಸ್ಕೋರ್ ಮಾಡ್ತಾರೆ, 69 ಬಾಲ್ಸ್ ಅಲ್ಲಿ ಔಟ್ ಆಗ್ಬಿಡ್ತಾರೆ. ಅದು ಯಾರು ಗೊತ್ತಾ, ಮೊಹಮ್ಮದ್ ನಬಿಗೆ. ಅದು ಶಾರ್ಟ್ ಬಾಲ್ ಮಗ, ಹೊಡಿಬೋದಾಯ್ತು, 6 ನ ಕ್ಲಿಯರ್ ಮಾಡೋ ಕೆಪಾಸಿಟಿ ಇತ್ತು ರೋಹಿತ್ ಶರ್ಮಿಗೆ. ಬಟ್ ಆದ್ರೆ ಅವರು ಬ್ಯಾಟ್ ಇಂದ ಸರಿಯಾಗಿ ಕನೆಕ್ಟ್ ಮಾಡಲ್ಲ, ಆದ್ರಿಂದ ಏನಾಗುತ್ತೆ ಅದು ಕ್ಯಾಚ್ ಆಗ್ಬಿಡುತ್ತೆ. ರೋಹಿತ್ ಶರ್ಮಾ ಡಿಸಪಾಯಿಂಟ್ಮೆಂಟ್ ಇಂದ ಹೋಗ್ತಾರೆ, 6 ಹೊಡೆಯ ಬಾಲ್ಗೆ ಔಟ್ ಆದ್ನಲ್ಲ ಅನ್ಕೊಂಡು ಅವ್ರು ಬೇಜಾರಲ್ಲಿ ಹೋಗ್ತಾರೆ. ಇನ್ನು ಅವ್ರು ಔಟ್ ಆಗೋಷ್ಟು ಇನ್ನು 50 ರನ್ಸ್ ಬೇಕಾಗಿರುತ್ತೆ. ಅದಾದ್ಮೇಲೆ ಯಶಸ್ವಿ ಜೈಸ್ವಾಲ್ ಮತ್ತೆ ಶ್ರೇಯಸ್ ಅಯ್ಯರ್ ಬಂದು 20 ರನ್ಸ್ ಸ್ಕೋರ್ ಮಾಡ್ತಾರೆ. ಯಶಸ್ವಿ ಜೈಸ್ವಾಲ್ ಬಂದು ಸೆಂಚುರಿನ ಮಾಡ್ಕೊತಾರೆ. 110 ರನ್ಸ್ ಸ್ಕೋರ್ ಮಾಡೋದು 86 ಬಾಲ್ಸ್ ಅಲ್ಲಿ ಯಶಸ್ವಿ ಜೈಸ್ವಾಲ್ ಸಗದಾಗ ಆಡ್ತಾರೆ. ಇನ್ನೇನು ಅಲ್ಲೇ ಮ್ಯಾಚ್ ಫಿನಿಶ್ ಆಯ್ತು. ಬಟ್ ಇಲ್ಲಿ ನೋಡಿ ಶುಭ್ಮನ್ ಗಿಲ್ ಮೆಚ್ಕೊಳ್ಳೇಬೇಕು. ಏನಕ್ಕಂದ್ರೆ ಅವ್ರ ಸ್ಥಾನನ ಇವ್ರು ಯಶಸ್ವಿ ಜೈಸ್ವಾಲ್ ಬಿಟ್ಕೊಟ್ಟಿದ್ದು. ಅದಾದ್ಮೇಲೆ ನೋಡಿ ಒನ್ ಡೌನ್ ಅಲ್ಲೂ ಬಂದಿಲ್ಲ. ಒನ್ ಡೌನ್ ಅಲ್ಲಿ ಇಶಾನ್ ಕಿಶನ್ ಆಡ್ಸಿದ್ರು. ಬಟ್ ಶ್ರೇಯಸ್ ಅಯ್ಯರ್ಗೆ ಮ್ಯಾಚ್ ಟೈಮ್ ಸಿಗ್ಲಿ ಅಂದ್ಬಿಟ್ಟು ಏನ್ ಮಾಡಿದ್ರು, ಗೇಮ್ ಟೈಮ್ ಸಿಗ್ಲಿ ಅಂದ್ಬಿಟ್ಟು ಶ್ರೇಯಸ್ ಅಯ್ಯರ್ನ ನಂಬರ್ 3 ಸ್ಲಾಟ್ ಅಲ್ಲಿ ಕಳ್ಸಿದ್ದು. ನೋಡಿ ಇವರು ಇಶಾನ್ ಕಿಶನ್ ಅದೇ ತರ ಇದ್ರು, ಮತ್ತೆ ಇವರು ಅಷ್ಟೇ, ಗಿಲ್ಲು ಕೂಡ ಕೆಳಗಡೆನೆ ಇದ್ರು. ಆದ್ರಿಂದ ಅವ್ರು ಇವ್ರನ್ನೊಂಥರ ಪ್ರಮೋಟ್ ಮಾಡಿದ್ರು ಅಂತ ಹೇಳ್ಬೋದು. ಶ್ರೇಯಸ್ ಅಯ್ಯರ್ನು ಪರವಾಗಿಲ್ಲ, ಪ್ರಮೋಟ್ ಮಾಡಿದ್ಕು 20 ರನ್ಸ್ ಸ್ಕೋರ್ ಮಾಡಿದ್ರು, ಒಂಥರ ಗೇಮ್ ಟೈಮ್ ಸಿಗ್ಲಿ ಅಂತ ಅಷ್ಟೇ ಅವ್ರು ಮಾಡಿರೋದು. ಆದ್ರಿಂದ ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿನ ಮೆಚ್ಕೊಳ್ಬೇಕು. ಯಾಕಂದ್ರೆ ನೋಡಿ ಕ್ಯಾಪ್ಟನ್ ಆದವರು ಈ ತರ ಅವ್ರ ಟೀಮ್ ನು ಚೆನ್ನಾಗಿ ನೋಡ್ಕೋಬೇಕು, ಟೀಮ್ಗೂ ಚಾನ್ಸ್ ಜಾಸ್ತಿ ಕೊಡ್ಬೇಕು. ಇವ್ರು ಚೆನ್ನಾಗಿ ಆಡಿದ್ರು, 2 ಇನ್ನಿಂಗ್ಸ್ ಅಲ್ಲಿ ಚೆನ್ನಾಗಿ ಆಡಿದ್ರಲ್ವಾ. ಆದ್ರಿಂದ ನಾನು ಇನ್ನು ಆಡಿದ್ರೇನು ಏನು, ಆಡಿಲ್ಲ ಅಂದ್ರೆ ಈ ಮ್ಯಾಚ್ ಸ್ವಲ್ಪ ಆಡದೇ ಇರೋರ್ಗಾದ್ರು ಚಾನ್ಸ್ ಕೊಡೋಣ ಅಂದ್ಬಿಟ್ಟು ಶುಭ್ಮನ್ ಗಿಲ್ ಕೊಟ್ಟಿದ್ದು. ಗುಡ್ ಥಿಂಕಿಂಗ್ ಅಂತ ಹೇಳ್ಬೋದು ಶುಭ್ಮನ್ ಗಿಲ್ ಕಡೆಯಿಂದ. ಇನ್ನೇನು ಹೇಳ ನಮಗ ಈ ಅಫ್ಘಾನಿಸ್ತಾನದು, ಇನ್ನೇನು ಹೇಳಕ್ಕೆ ನೋಡಿ ತೀರಾ ಒನ್ ಸೈಡೆಡ್ ಆಗಿದೆ ಈ ಸೀರೀಸ್. ಕಂಪ್ಲೀಟ್ ಸೀರೀಸ್ ನೇ ಇಂಡಿಯಾ ಡಾಮಿನೇಷನ್ ಮಾಡಿದ್ದು. ಅಫ್ಘಾನಿಸ್ತಾನ ಕಡೆ ಯಾವ್ದೇ ಟೈಮಲ್ಲೂ ಏನು ಮಾಡಕ್ಕೆ ಆಗಿಲ್ಲ ಅಂತ ಅವರೇ ಬೇಜಾರಲ್ಲಿ ಹೋಗ್ತಾರೆ. ಇದು ಮಗ ಹೇಳ್ತೇನೆ, ಮ್ಯಾಚ್ ರಿವ್ಯೂ ಆಗಿತ್ತು. ವಿಡಿಯೋ ಇಷ್ಟ ಆಯ್ತು ಅನ್ಕತ್ತೆ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಅಲ್ಲಿ ತನಕ ಅಷ್ಟೇ, ಕೇರ್, ಬಾಯ್.